ಆಸರ್ ಟಿ ವೀಕ್ಷಕರೇ, ಕಳೆದ ವಾರದ ಚೆನ್ನಮ್ಮ ಅವರ ಸಾಕ್ಷಿಯು ಈ ಈ ಈ ವಾರದಲ್ಲಿ ನಾವು ಮುಂದುವರಿಸ್ತಿದ್ದೇವೆ. ನಮ್ಮ ಮಧ್ಯದಲ್ಲಿ ಚೆನ್ನಮ್ಮ ಅವರಿದ್ದಾರೆ, ಅವರನ್ನು ಕೂಡ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡ್ತಿದ್ದೇನೆ. ಓಕೆ, ಈಗ ನಿಮ್ಮ ದೊಡ್ಡ ಮಗ ರಕ್ಷಣೆ ಬಂದಿದ್ದಾನ? ಇನ್ನೂ ಕೂಡ ಬಂದಿಲ್ಲ. ಆದರೆ ಬೆಂಗಳೂರಿನಲ್ಲಿ ಇದ್ದಾನೆ. ಬೆಂಗಳೂರಲ್ಲಿ ಇದ್ದಾರೆ ಸರ್. ಅದಾದಮೇಲೆ ಸರ್ ಸಾಲ ಜಾಸ್ತಿ ಆಯ್ತು ಸರ್. ಸಾಲ ಜಾಸ್ತಿ ಆಯಿತು ಅಂತಂದರೆ ಹೇಗ ಸರ್ ಅಂತಂದರೆ, ನಾವು ಹೊಲ ಮನೆ ಎಲ್ಲ ಮಾರ್ಕೊಂಡು ಇವರು ಊರು ಬಿಟ್ಟು ಹೋಗ್ತಾರೆ. ಆ ದೇವ್ರು ನಂಬಿಬಿಟ್ಟಾರಲ್ಲ, ಊರು ಬಿಟ್ಟು ಹೋಗ್ತಾರೆ ಇವರು. ಎಲ್ಲರೂ ಆಡ್ಕೊಂಡ್ರು ಸರ್. ನನಗೆ ಒಂದೇ ನಿರ್ಧಾರ, ನಾನು ಜೀವ ಇರೋ ದೇವ್ರು ನಂಬಿನಿ, ಆತ ನನಗೆ ಕೈ ಬಿಡೋದಿಲ್ಲ. ಹಂಗಾದ್ಮೇಲೆ ಸರ್ ನಾವು ಬೆಂಗಳೂರಿಗೆ ಹೋಗಿ ವಾಪಸ್ ಬಂದ್ವಲ್ಲ ಸರ್. ಒಳ್ಳೆ 7 ವರ್ಷ ಬೆಳೆ ನಷ್ಟ. 1 ವರ್ಷ ಬೆಳೆ ನಷ್ಟ ಇಲ್ಲ ಅನ್ನಂಗಿಲ್ಲ. ಒಳ್ಳೆ ಬೆಳೆ ಇಲ್ಲ ಸರ್. ನಾವು 50,000 ಖರ್ಚು ಮಾಡಿದರೆ 1.5 ಲಕ್ಷ ಎದುರಾಗೋದು. 1 ಲಕ್ಷ ಇಟ್ಟರೆ 2 ಲಕ್ಷ ರೂಪಾಯಿ ಎದುರಾಗೋದು. ಸತ್ಯ ಸರ್, 2 ಲಕ್ಷ ರೂಪಾಯಿ ಎದುರಾಗೋದು ನಮಗೆ. ಹಿಂಗಾಗ್ತಿತ್ತು 7 ವರ್ಷ ಸರ್. ಒಂದು ನಮಗೆ ಬೆಳೆ ಇಲ್ಲ ಸರ್. ಅದಾದಮೇಲೆ ನಮಗೆ ಎಷ್ಟು ಕಷ್ಟ ಆಗ್ಬೋದು ಸರ್. ಹೊರಗಡೆ ಸಾಲ, ಮನೇಲಿ ಸಾಲ, ಬೆಳೆ ನಷ್ಟ, ಹಿಂಗಾಗಿ ಭಾಳ ಕಷ್ಟಪಟ್ಟೆ ಸರ್ ನಾವು. ಮನೆಯಲ್ಲಿ ಮಗ ಹಿಂಸೆ. ಒಂದು ಮಗನ ಬೆಂಗಳೂರಲ್ಲಿ ಬಿಟ್ಟು ನಾನು ಊರಿಗೆ ಬಂದೆ 2023ರಲ್ಲಿ. ವ್ಯವಸಾಯ ಮಾಡೋಕತ್ತಿದ್ದೆ. ನಮ್ಮ ಮನೆಯವ್ರು ಟೂಟಿಗೆ ಹೋಗೋದು ಬರೋದು, ಆಳಿಟ್ಟು ಕೆಲಸ ಮಾಡೋದು, ಹಂಗೆ ಮಾಡಿದ್ವಿ ಸರ್. ಮಾಡ್ತಾ ಏನೋ ಸರ್ 2023ರಲ್ಲಿ ದೇವ್ರು ನನಗೆ ಮಾತಾಡಿದ್ದ. ಅದು ಮಾತಾಡಿದ್ರೆ ಸುಮಾರು ಸರ್. ಹೇಳಿದ್ರೆ ಒಂದು ದಿನ ಸಾಲದು. ಬಸ್ಸಲ್ಲಿ ಹೋಗ್ತಾ ಮಾತಾಡಿದ್ದಾನೆ. ಬೇರೆ ಮಕ್ಕಳು ಕೂಡ. ಒಂದಿನ ನಾವು ಸಭೆ ಪ್ರೇಯರ್ ಮುಗಿಸ್ಕೊಂಡು ನಮ್ಮ ತಮ್ಮನ ಮಗಳು ಸಿರಿಮಂತ ಅಂತ ಹೋಗ್ಬೇಕಿತ್ತು ಸರ್. ನಾವು ಅಲ್ಲಿನೂ ಬೇರೆ ಊರಿಂದ ಬರುವಂಥ ಮಗಳು, ನಾನು ಇಲ್ಲಿಂದ ಹೋಗ್ತಾಯಿದ್ದೀನಿ, ಆ ಮಗಳು ಅಲ್ಲಿಂದ ಬರ್ತದ ಟ್ರೈನ್ ಮುಗಿಸ್ಕೊಂಡು. ಅವ್ರಿಗೆ ಹೇಳಿದ್ರಂತೆ, ಇವತ್ತು ನನ್ನ ಮಗಳು ಬರ್ತಾ ಇದ್ದಾಳೆ, ನನ್ನ ಮಗಳು ನೀನು ಕಂಡುಕೊಳ್ತೀಯ ಅಂತ ಸಂಧಿಸ್ತೆ, ಇವತ್ತು ನನ್ನ ಮಗಳು ಸಂಧಿಸ್ತೆ ಅಂತ ದೇವ್ರು ಹೇಳಿದ್ರಂತೆ ಸರ್. ಅವ್ರು ರಕ್ಷಣೆ ಹೊಂದಿದ್ದಾರೆ. ಮಮತಾ ಅಂತ. ಅವರು ಬಸ್ಸಲ್ಲಿ ಬಂದಿದ್ದಾರೆ ಸರ್. ನಾನು ಅದೇ ಬಸ್ಸಲ್ಲಿ ನಾನು ಕೂತಿದ್ದೀನಿ. ಇನ್ನು ಬಸ್ ಹತ್ತಿಲ್ಲ. ಅವ್ರು ಹೇಳಿದ್ರಂತೆ, ಸ್ವಾಮಿ ನೀನು ಇವತ್ತು ಮುಖ್ಯವಾದ ವ್ಯಕ್ತಿನ ಸಂಧಿಸ್ತೆ ಅಂತ ಹೇಳಿದೆಯಲ್ಲ, ಆ ವ್ಯಕ್ತಿ ಎಲ್ಲಿದ್ದಾಳೆ, ನಾನು ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ನನ್ನ ಮಗಳು ಗ್ರೀನ್ ಸ್ಯಾರಿ ಹಾಕೊಂಡಿದ್ದೀನಿ ಸರ್. ಗ್ರೀನ್ ಸ್ಯಾರಿ ಹುಟ್ಟಿದ್ದಾಳೆ, ಈಗ ಬಸ್ಸಲ್ಲಿ ಬಂದು ನಿನಗೇ ಕೇಳ್ತಾಳೆ ಅಂತ ಮಾತಾಡಿದ್ಮೇಲೆ ಸರ್ ನಿಜವಾಗ್ಲೂ ಆ ಸೀಟ್ ಖಾಲಿದೆ ಸರ್. ಯಾರು ಕೇಳಿಲ್ಲ ಸೀಟಲ್ಲಿ. ಸೀಟು ಮುಂದೆ ಹೋಗಿ ಎಲ್ಲರೂ ಹಿಂದೆ ಹೋಗಿ ಕೂತಿದ್ದಾರೆ. ಆ ಸೀಟ್ ಲಾಸ್ಟ್ ಹತ್ತಿದ್ದೀನಿ. ಇಲ್ಲಿ ನಾನು ಹೋಗಿ ಹಾಗೆ ಕೂಡಲ್ಲ, ಬೇಯ್ದುಬಿಡ್ತಾರೇನೋ, ಇಲ್ಲಿ ಕೂಡ್ಬೋದಾ ಅಂತ ಕೇಳಿದೆ ಸರ್. ಆಂಟಿ ಕುಂತ್ಕೊಳ್ರಿ ಅಂತ ಕುಂತಿಸ್ಕೊಂಡ್ಲು. ಆಮೇಲೆ ಹೇಳ್ತಿದ್ದಾನೆ ಅವರಿಗೆ, ನನ್ನ ತೊಟ್ಟಿಗೆ ಮಾತಾಡ್ತಿದ್ದೆ ಅಲ್ಲಪ್ಪ, ನಿನ್ನ ಸ್ವರ ನಾನು ಕೇಳ್ತಾ ಇದ್ದೀನಿ, ಮಗಳೊಟ್ಟಿಗೆ ಚೆನ್ನಾಗಿ ಮಾತಾಡ್ತಿದ್ದಾನೆ ಆತ. ಆತನ ಸ್ವರ ಕೇಳ್ತಿದ್ದಾಳೆ, ನನ್ನೊಟ್ಟಿಗೆ ಮಾತಾಡ್ತಿದ್ದಾಳೆ. ಈಗ ನಿನ್ನ ಪಕ್ಕದಲ್ಲಿ ಕೂತಿದ್ದಾಳಲ್ಲ ಅವರೇ ನೋಡು ಅಂತ ಹೇಳಿದಾಗ ಅವ್ರು ತುಂಬ ಖುಷಿ ಸರ್. ಎಷ್ಟು ಸಮಾಧಾನ. ನಾನಿವತ್ತು ಯಾವ ವ್ಯಕ್ತಿನ ಕಂಡುಕೊಳ್ತೀನಿ ಅಂತ ಯೇಸುಸ್ವಾಮಿ ನಾನು ಮಾತಾಡಿದ್ರು, ಅದೇ ವ್ಯಕ್ತಿ ನೀವು ಆಂಟಿ ಅಂತ ಅವರು ನಾನು ತಬ್ಕೊಂಡ್ರು. ಆ ಬಸ್ಸಲ್ಲಿರೋರೆಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಸರ್. ಅಷ್ಟು ಸಂತೋಷ. ಆ ಸಂತೋಷ ಹೇಗಿತ್ತು ಸರ್ ಅಂತಂದರೆ, ಯೇಸುಸ್ವಾಮಿನೇ ಬಂದು ಪಕ್ಕದಲ್ಲಿ ಕೂತಿದ್ದಾನೇನೋ ಅಷ್ಟು ನಾನು ಅನುಭವಿಸ್ಬಿಟ್ಟು ಅವತ್ತು. ಅವ್ರು ಕೈ ಹಿಡ್ಕೊತಿದ್ದಾರೆ, ನನಗೆ ಕೈ ಹಿಡ್ಕೊತಿದ್ದಾರೆ, ಭುಜದ ಮೇಲೆ ಕೈ ಹಾಕ್ತಿದ್ದಾರೆ. ಈ ಪ್ರಪಂಚ ನೋಡಿ ಸರ್, ದೇವರಿಲ್ಲ ಅಂತದಾನೆ. ದೇವರಿದ್ದಾನೆ ಸರ್ ನಿಜವಾಗ್ಲೂ. ಅವತ್ತು ನಾನು ಆತನ ಕಂಡ್ಕೊಂಡೆ. ಅವ್ರು ಹೇಳಿದ್ರು, ನೀನು ಪಟ್ಟ 7 ವರ್ಷ ಕಂಪ್ಲೀಟ್ ಆಯ್ತು, ಈ ವರ್ಷಕ್ಕೆ ನಿನ್ನ ದೇವರು ಹೊರಗಡೆ ತರ್ತದಾನೆ ಅಂತ. ಇನ್ನು ದೇವರು ಹೊರಗಡೆ ತರ್ತಾ ಇದ್ದಾನೆ. ಇವೆಲ್ಲ ಇದ್ರ ಸರ್. ನಾನು ಭಾಷೆ ನಾನು ಹಿಂಗೈತೆ, ದೇವ್ರು ಹಿಂಗೆ ಹೇಳ್ತದಾನ, ನನಗೆ ವಾಕ್ಯ ಕೊಡ್ರಿ ಅಂತ ಅವ್ರಿಗೆ ಕೇಳಿಲ್ಲ ಸರ್. ನಾನು ದೇವ್ರಿಗೆ ಮಾತಾಡ್ತಿದ್ದಾನೆ ಅಂತ ಅವ್ರಿಗೆ ಹೇಳಿಲ್ಲ ಸರ್. ಏನು ಹೇಳಿಲ್ಲ. ದೇವ್ರಿಗೆ ನೀನು ಹೇಳ್ತಿದ್ರು ಹೊರಗಡೆ ತರ್ತೇನೆ, ನೀನು ತಗೊಂಬ, ನನಗೆ ಗೊತ್ತಿಲ್ಲ. ನಮ್ಮ ಪಾರ್ಶ್ವಟ್ಟಿಗೆ ದೇವರೇ ಮಾತಾಡಿ ಅವರೇ ನನ್ನ ವಾಕ್ಯ ಹೇಳಂಗೆ ಮಾಡಿದೆ ಸರ್ ಅವರು. ಈಗಲೂ ದೇವ್ರು ನಡೆಸ್ತದಾನೆ ಸರ್. ನಾನು ಸುವಾರ್ತೆ ಸಾರೋದು ಜಾಸ್ತಿ. ಎಲ್ಲಿ ಹೋದ್ರು ನನಗೆ ಯಾವ ಫಂಕ್ಷನಿಗೆ ನನಗಿಷ್ಟ ಇಲ್ಲ. ಅಲ್ಲಿ ಜನಗಳು ಸುವಾರ್ತೆ ಸಾರಕ್ಕಾಗಿ ಹೋಗ್ತಿದ್ದೆ ನಾನು ಮದುವೆಗಳಿಗೆ. ಎಲ್ಲಿ ಹೋದ್ರು ಸರ್. ಬೆಂಗಳೂರಲ್ಲಿ ಉಚಿತರ ಸುವಾರ್ತೆ ಸಾರಿದ್ದೇನೆ. ಹೋಗಿ ಮನೆಗೆ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿದ್ರಿ. ಪ್ರತಿಯೊಬ್ಬರಿಗೆ ಲಾಯರಿಗೆ ಬಿಟ್ಟಿಲ್ಲ, ಡಾಕ್ಟ್ರಿಗೆ ಬಿಟ್ಟಿಲ್ಲ, ಮತ್ತು ಪೊಲೀಸರಿಗೆ ಬಿಟ್ಟಿಲ್ಲ, ಎಲ್ಲರಿಗೂ ಸುವಾರ್ತೆ ಸಾರಿದ್ದೇನೆ. ಅವರಷ್ಟು ಯಾರು ನನಗೆ ನೀನು ಸುವಾರ್ತೆ ಸಾರ್ತಿಯಲ್ಲ ಸರ್, ಯಾರನ್ನ ಬೈಬಲ್ನ ಬ್ಯಾಗಲ್ಲಿ ಇಟ್ಕೊಂಡು ಬರ್ತಾರೆ. ಬೆಂಗಳೂರಲ್ಲಿ ನಾನು ಬೈಬಲ್ ಪಬ್ಲಿಕಲ್ಲಿ ಇಟ್ಕೊಂಡು ಹಿಂಗೆ ಬರ್ತಿದ್ದೆ ಬಸ್ಸಲ್ಲಿ. ಗೊತ್ತಾಗಲಿ, ಇದು ಯಾರನ್ನ ಕೇಳಲಿ, ಇದು ಬೈಬಲ್ ಏನಂತ ಕೇಳಿ ನನಗೆ ಅದನ್ನ ಬಗ್ಗೆ ಹೇಳ್ಬೋದಲ್ಲ ಯಾರಿಗಾದ್ರೂ. ಯಾವ ಕ್ಷಣದಲ್ಲಿ ಅವ್ರಿಗೆ ಸುವಾರ್ತೆ ಸಾತ್ನ ನನಗೆ ಗೊತ್ತಿಲ್ಲ ಸರ್. ಪಟ್ಪಟ ಅಂತ ಹೇಳ್ಬಿಡ್ತಾನೆ ಅವರಿಗೆ.
ಎಷ್ಟೋ ನಾನು ಸುಮಾರು ಸರ್ 2016ರಲ್ಲಿ ನಾನು ರಕ್ಷಣೆ ಹೊಂದಿದ್ದೀನಿ. ಇದುವರೆಗೆ ಸುವಾರ್ತೆ ಸಾರ್ತನೇ ಇದನ್ನ ಕಾರ್ಯ ಮಾಡ್ತೀನಿ. 2000 ವರ್ಷ ಅಂದರೆ 2000 ಯೇಸು ಸ್ವಾಮಿ ನಂಬುವುದ ಹಿಂದೆ ಅಂದರೆ ಅದರ ಮುಂಚೆ ನೀವು ಹಾಗೆ ಜನರ ಸಂಗಡ ಬೆರೆತಿದ್ರ? ಅಷ್ಟೊಂದು ಬೆರ್ತಿರ್ಲಿಲ್ಲ ಸರ್ ನಾನು. ನಮ್ಮ ಮನೇನು ನಾನೇನು ಯಾರ ಸಂಗಡ ಬೆರೆತಿರ್ಲಿಲ್ಲ? ಅಷ್ಟು ಬೆಳ್ತಿರ್ಲಿಲ್ಲ. ಮಾತಾಡೋದು ಕಮ್ಮಿ, ಕೋಪ ಜಾಸ್ತಿ ಸರ್. ಯಾರನ್ನ ಒಂದು ಮಾತು ಅಂದರಂದ್ರೆ 3 ದಿನ ಊಟ ಬಿಡೋದು. ಅವರಿಗೆ ಅಂದಿದ್ದ ಮಾತು ವಾಪಸ್ ಅನ್ನೋವರಿಗೆ ನಾನು ಸಮಾಧಾನ ಇರ್ತಿದ್ದಿಲ್ಲ. ಯಾಕಂದ್ರೆ ತಪ್ಪು ಮಾಡ್ತಿರ್ಲಿಲ್ಲ, ಅನ್ಸ್ಕೊಳ್ತಿದ್ದೆ. ಆ ಮಾತು ಅವರಿಗೆ ರಿಪೀಟ್ ಅನ್ನೋವೆಲ್ಲ ಊಟ ಮಾಡ್ತಿದ್ದೆ ನಾನು. ಅಂಥ ವ್ಯಕ್ತಿ. ಅಂದರೆ ಯೇಸು ಸ್ವಾಮಿನ ಕಂಡ ನಂತರ ವ್ಯಕ್ತಿತ್ವ ಚೇಂಜ್ ಆಯಿತು ನಿಮ್ಗೆ? ಕಂಪ್ಲೀಟ್ ಚೇಂಜ್ ಆಯ್ತು ಸರ್. ಅದಕ್ಕೇ ಒಂದು ವಾಕ್ಯ ಅಂದರೆ ಒಂದು ಪ್ರಪಂಚದೊಂದು ಮಾತುಂಟಲ್ಲ, ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಂತ. ಹಾಂ ಸರ್. ಅಂದರೆ ಕ್ರಿಸ್ತ ಪೂರ್ವ ಅಂದರೆ ಯೇಸು ಸ್ವಾಮಿ ಬರೋದಕ್ಕೆ ಮುಂಚಿನ ನಮ್ಮ ಜೀವಿತ. ಹಾಂ ಸರ್. ಕ್ರಿಸ್ತ ಶಕ ಅಂದರೆ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬಂದ ನಂತರದ ಜೀವಿತ. ಹಾಂ ಸರ್. ಅಂದರೆ ಬೈಬಲ್ನಲ್ಲಿ ಯಾಕಂದರೆ ದೇವರ ವಾಕ್ಯಗಳು ತಪ್ಪಲ್ಲ. ಯಾಕಂದರೆ ನಾನು ವಾಕ್ಯಗಳು ಹೇಳ್ತದೆ, ಒಬ್ಬನು ಕ್ರಿಸ್ತನಲ್ಲಿ ಇರುವುದಾದರೆ ನೂತನ ಸೃಷ್ಟಿ ಆಗ್ತಾನೆ. ಹಳೇದೆಲ್ಲ ಹೋಯ್ತು, ಎಲ್ಲ ನೂತನ ಆಯ್ತು, ದೇವರಿಂದಲೇ ಆಯ್ತು, ಮನುಷ್ಯರಿಂದ ದೇವರಿಂದ ಆಯ್ತು ಸರ್. ಎಲ್ಲ ದೇವರಿಂದಲೇ ಆಗುವಂಥದ್ದು. ಅಷ್ಟು ವಿಗ್ರಹಾರಾಧನೆ ಮಾಡುವಂಥ ನನ್ನನ್ನು ದೇವರು ಅನೇಕರಿಗೆ ಸುವಾರ್ತೆ ಸಾರವಾಗಿ ಮಾಡಿದಾನೆ ಸರ್. ಅನೇಕ ರೋಗಗಳು ನನ್ನ ಮೂಲಕ ಗುಣಪಡಿಸಿದಾನ ಆತ. ನನ್ನಿಂದ ಏನು ಸಾಧ್ಯ ಇಲ್ಲ ಸರ್, ಎಲ್ಲ ದೇವರಿಂದ ಸಾಧ್ಯ. ಈಗ ಸರ್ ನಾನು ಹೇಳೋದು ಅವ್ರು ಇದರಿಂದ ನಾನು ಈ ದೇವ್ರ ಬಗ್ಗೆ ಹೇಳ್ತೀನಂತ ಕೆಲವರು ನನ್ನೊಟ್ಟಿಗೆ ಕೂಡಲ್ಲ, ಹೇಳಕ್ಕೆ ಬರ್ತಾಳಂತ ಕೆಲವರು ಹೋಗ್ಬಿಡ್ತಾರೆ, ಎದ್ದೋಗ್ಬಿಡ್ತಾರೆ. ಯಾಕಂದ್ರೆ ಸೈತನ್ ಅವ್ರ ಮೂಲಕ ಕಾರ್ಯ ಮಾಡ್ತಾರೆ. ಕೆಲವ್ರು ಕೇಳ್ತಾರೆ, ಕೆಲವರು ಎದ್ದೋಗ್ಬಿಡ್ತಾರೆ ಸರ್. ಈಗಲೂ ಅಷ್ಟೇ, ಕೆಲವರು ಎದ್ದೋಗ್ತಾರೆ. ಆದ್ರೆ ಸರ್ ನಮ್ಮ ಪರಿಸ್ಥಿತಿಗೆ ಸರ್ ಅದೇ ಹಂಗೆ ಇದ್ದೀವಿ ನಾವು. 7 ವರ್ಷ ಕಂಪ್ಲೀಟ್ ಆಯ್ತು ಅಂತ ಆ ಮಗಳು ಹೇಳಿದ್ಲು. ಆ ಮಗಳು ಹೇಳಿದ್ಮೇಲೆ ಕರೆಕ್ಟ್ ಸರ್ 2023ಕ್ಕೆ ಕಂಪ್ಲೀಟ್ ಆಯ್ತು. ನಮ್ಮ 7 ವರ್ಷ ಬರಗಾಲ 7 ವರ್ಷ ಬರಗಾಲ ಸರ್. ಯೋಬನಿಗೆ ಕಷ್ಟ ಬಂದಂಗೆ ಬಂತು, ಎಲ್ಲ ಇತ್ತು ಎಲ್ಲ ಹೋಯ್ತು, ಎಲ್ಲ ಬಂತು ಎಲ್ಲ ಹೋಯ್ತು. ಐಗುಪ್ತದಲ್ಲಿ ಬರಗಾಲ ಬಂದಾಗ ಏನು ಊಟ ಮಾಡ್ಲಿಕ್ಕೆ ಇರ್ಲಿಲ್ಲ ಸರ್. ಹೌದು. ಇಂದ ಹೊಲಗಿಲ್ಲ ಮಾರಿಬಿಟ್ಟಂತ ಜನರು. ಹೌದು ಸರ್. ಯೋಸೇಫನ ಕಾಲದಲ್ಲಿ. ಹೌದು ಸರ್. ಅಲ್ಲ ಅಂದ್ರೆ ಬರಗಾಲಕ್ಕೆ ಮುಂಚೆ ಅವ್ರು ಏನು ಮಾಡಿದ್ರು, ಕೂಡಿಸಿಟ್ಟಿದ್ರು. ಹೌದು ಸರ್. ಈ ಬರಗಾಲಕ್ಕೆ ಬೇಕಂತ. ಅಂದ್ರೆ ಅವರಿಗೆ ಮುಂಚೆನಾದ್ರು ಕನಸು ಬಿತ್ತು. ಅದಕ್ಕೆ ಕನಸು ಬೀಳದೆ ಆ 7 ವರ್ಷ ಬರಗಾಲದಲ್ಲಿ ಬಂದ್ರಿ ನೀವು. ಆದ್ರೆ ದೇವರು ಕೈ ಬಿಡಲಿಲ್ಲ ಸರ್. ಅಂದ್ರೆ ನೀವು ಕೂಡ ದೇವರು ನಂಬುವಂಥದ್ದು ಬಿಡಲಿಲ್ಲ ಸರ್. ಪರಿಸ್ಥಿತಿ ಯಂತ್ರ ಬಂದರೂ ಕೂಡ, ಏನು ಬಂದರೂ ಕೂಡ ಯೋಬನಾಗೆ ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು. ದೇವರು ನಮಗೆ ಸ್ತೋತ್ರ ಅಲ್ಲ, ಅದು ಕೊಡ್ತಾನೆ ಒಂದಿನ. ಅದೇ ಜೀವರ ದೇವ್ರು ನಂಬಿದ್ರೆ ಇದೇ ಮಾತು ಸರ್. ನನ್ನ ಪರಿಸ್ಥಿತಿ ಇದ್ದಾಗೆ ಇರೋದಿಲ್ಲ. ಯಾವಾಗಲೂ ಹಾಡು ವಾಕ್ಯ ನನ್ನ ಕಿವಿಗೆ ಬೀಳ್ತಾ ಇರಬೇಕು. ಮತ್ತೆ ಜಾಸ್ತಿ ಯಾವುದು ಸೀರಿಯಲ್ ಅಂದರೆ ಹುಚ್ಚಿ ಸರ್. ನಾನು ಪಿಕ್ಚರ ನೋಡ್ತಿದ್ದೆ, ಒಳ್ಳೆ ಪಿಕ್ಚರ್ ನೋಡ್ತಿದ್ದೆ ಅಷ್ಟೇ. ಮೊದಲು ಮನೆಯಲ್ಲಿ ಪಿಕ್ಚರ್ ಕರ್ಕೊಂಡು ಹೋಗೋರು, ಪಿಕ್ಚರ್ ನೋಡ್ತಿದ್ದೆ, ಕುಟುಂಬ ಸಮೇತ ಕರ್ಕೊಂಡು ಹೋಗೋರು ಮೊದಲು, ದೇವ್ರ ನಂಬಿಕೆ ಮುಂಚೆ. ಆಮೇಲೆ ಧಾರ್ವೆ ಅಂತಂದರೆ, ಈ ಒಂದು ಧಾರ್ವೆ ಮಿಸ್ ಆಗೈತೆ ಅಂತಂದರೆ ನಾನು ಅದು ಕೆಲಸ ಬಿಟ್ಟು ಕೂಡ್ತಿದ್ದೆ ಅದ್ರ ಮುಂದೆ. ಬೆಳಗ್ಗೆ ಬರ್ತಾವಲ್ಲ ಸರ್, ಮತ್ತೆ ರಿಪೀಟ್ ಆಗ್ತಾವಲ್ಲ, 12-1 ಗಂಟೆವರೆಗೆ ಕೂತ್ಕೊಂಡು ನೋಡ್ತಿದ್ದೆ. ಅಷ್ಟು ಹುಚ್ಚಿ ನಾನು. ರಿಮೋಟ್ ಕಾಲಾಗ ಮಕ್ಕಳೆಲ್ಲ ಜಗಳ ಮಾಡ್ತಿದ್ರು, ರಿಮೋಟ್ ತಗೊಂಡು ಬಚ್ಚಿಕ್ತಿದ್ದೆ ನಾನು. ಮಕ್ಕಳು ಧಾರಾವಾಹಿ ನೋಡೋಕೆ ಕೊಡಲ್ಲ ನನಗೆ ಅಂತ. ಹಂಗಿದ್ದ ನನ್ನನ್ನು ಒಂದು ಸಿನಿಮಾ ಹಾಡು ನನ್ನ ಕಿವಿಗೆ ಕೇಳ್ಸೋಕ್ಕಾಗಲ್ಲ, ಒಂದು ಧಾರಾವಾಹಿ ನೋಡಲ್ಲ, ಒಂದು ಪಿಕ್ಚರ್ ನೋಡಲ್ಲ, ಒಂದು ಕಟ್ಟಿದನ್ನು ಕಣ್ಣೆತ್ತಿ ನೋಡಲ್ಲ, ಏನಿಲ್ಲ ಸರ್. ಆತ ಸಂಪೂರ್ಣವಾಗಿ ನನಗೆ ಕಂಪ್ಲೀಟಾಗಿ ಬದಲಾಯಿಸ್ಬಿಟ್ಟದ, ಕಂಪ್ಲೀಟಾಗಿ ಚೇಂಜ್ ಮಾಡಿದ. ಈಗ ಎಷ್ಟು ವರ್ಷ ಆದ್ರೆ ಸ್ವಾಮಿ ಕಂಡುಕೊಂಡು ಸಾಧಾರಣ? ನಾವು ಸರ್ ಈಗ 11 ವರ್ಷ ಆಯ್ತು ಸರ್. 11 ವರ್ಷ ಆಯ್ತು. 11 ವರ್ಷ ಅಂದರೆ ಸಂಪೂರ್ಣ ಕಂಡುಕೊಂಡ ನಂತರ ಅದು ಸಂಪೂರ್ಣವಾಗಿ ನಾ ಇನ್ನೂ ಕಂಪ್ಲೀಟಾಗಿ ಆತನಲ್ಲೇ ಇದ್ದೀನಿ ಸರ್ ನಾನು. ಆದ್ರೂ ವಾಕ್ಯ ಗೊತ್ತಿರಲಿಲ್ಲ, ಪ್ರಾರ್ಥನೆ ಹೇಗೆ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ 7 ವರ್ಷ. ದೇವರು 7 ವರ್ಷ ಒಂದು ಉತ್ತರ ಬಂದಿಲ್ಲ ಸರ್ ನನಗೆ. 7 ವರ್ಷದಿಂದ ಪ್ರಾರ್ಥನೆ ಮಾಡ್ತಾನೇ ಇದ್ದೀನಿ. ಈಗಿನ ಕಾಲದಾಗ 1 ತಿಂಗಳು ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅಂದರೆ ಎದುರು ನೋಡ್ತಾರೆ. 3 ತಿಂಗಳು ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅಂದರೆ ಎದುರು ನೋಡ್ತಾರೆ. ಇದೇನು ದೇವರು ಅಂತಾರೆ. ಬೇರೆ ಸಭೆಗಳಿಗೆ ಹೋಗ್ತಾರೆ. ನಾನು ಹೇಳ್ತೀನಿ, ಇಲ್ಲ, ಸಭೆಗಳಿಗೆ ದೇವರಿಲ್ಲ, ನಿಮ್ಮ ಹೃದಯದಲ್ಲಿ ದೇವರಿಲ್ಲ. ಎಲ್ಲ ಯಾವುದೇ ಸಭೆ ಆಗಿರಲಿ, ನಿಯತ್ತಿಂದ ಇರ್ರಿ. ನಾವೇ ಸಭೆ ಅಲ್ಲ, ನಾವೇ ಸಭೆ, ನೀವೇ ಆಲಯ ಅಂತ ಹೇಳಿದ್ರೆ ನಾವೇ ಸಭೆ ಅಂದರೆ ನಮ್ಮ ಒಳಗಿನ ಸ್ವಾಮಿ ಸರ್. ನಾವು ಹೃದಯ ದೇವ್ರಿಗೆ ಕೊಡ್ತೀವಿ, ಆತನ ದೇವ್ರಿಗೆ ನಾವು ಆಲಯ ಆಗಿದ್ದೀವಿ. ನಾವು ಸಭೆಗಳಲ್ಲಿ ಹುಡುಕ್ತಾರೆ, ಪಾಸ್ಟ್ಗಳಲ್ಲಿ ಹುಡುಕ್ತಾರೆ ಜನ. ಎಲ್ಲಿ ಅದ್ಭುತಗಳು ನಡೀತಾವೆ ಅಂದರೆ ಅಲ್ಲಿ ಹೋಗ್ಬಿಡ್ತಾರೆ.
ಈಗಿನ ಕಾಲದಾಗ ಹೆಂಗಿದೆ ನೋಡಿ ಸರ್, ಅದನ್ನೇ ನೋಡ್ತಾ ಇದ್ದೆ ನಾನು ಕೂಡ. ಎಲ್ಲ ಸಭೆಗಳಿಗೆ ಇದ್ದವರು ಸಭೆಗಳನ್ನು ಬಿಟ್ಟು ಹೋಗ್ತಿದ್ದಾರೆ. ಯಾಕಂದ್ರೆ ಹಂಗೆ ಮಾಡಬೇಡ್ರಿ. ಯಾಕಂದರೆ ನೀವೆಲ್ಲಿ ರಕ್ಷಣೆ ಹೊಂದಿರ್ತೀರೋ ಆ ಸಭೆಯಲ್ಲಿ ಇರಬೇಕು. ಯಾಕಂದರೆ ಸರಿ, ಎಲ್ಲಿ ರಕ್ಷಣೆ ಹೊಂದೇವೆ ಆ ಸಭೆಯಲ್ಲಿ ನಾವು ಸ್ಥಿರವಾಗಿರು. ಯಾಕಂದ್ರೆ ಇರ್ಬೇಕು ಸರ್. ಯೇಸು ಸ್ವಾಮಿ ಆ ಸಭೆಯಲ್ಲಿ ನಮಗೆ ರಕ್ಷಣೆ ಕೊಟ್ಟಿದ್ದಲ್ಲ. ಕೊಟ್ಟಿದ್ದಾನೆ ಸರ್. ಅದೊಂದು ಹುಟ್ಟಿದ ಮನೆ ಇದ್ದಂಗೆ. ಹುಟ್ಟಿದ ಮನೆ ಇದ್ದಂಗೆ. ಅಂದರೆ ಹುಟ್ಟಿದ ಸರಿ, ನಮ್ಮ ಸಭೆಯಿಂದ ಎಲ್ಲಿ ನಾವು ಜನ್ಮ ತಾಳಿದ್ದು, ಎಲ್ಲಿ ನಾವು ರಕ್ಷಣೆ ಹೊಂದಿದ್ದೇವೆ, ಅದೇ ನಾವು ಹುಟ್ಟಿದ ಮನೆ ಅಲ್ಲ. ಹುಟ್ಟಿದ ಮನೆ ಯಾವಾಗಲೂ ಬಿಟ್ಟು ಹೋಗಬಾರ್ದು. ಬಿಟ್ಟು ಹೋಗಬಾರ್ದು. ಸಭೆಯಲ್ಲಿ ಹುಟ್ಟಿದ ಮನೆ ಅಂದರೆ ಅಲ್ಲೇ ತಂದೆ ತಾಯಿ ಇರೋದು. ಹೌದು ಸರ್, ಅಲ್ಲೇ ತಂದೆ ತಾಯಿ. ಅಲ್ಲೇ ಹುಟ್ಟಬೇಕಂತ ದೇವ್ರ ಚಿತ್ತ ಇತ್ತಲ್ಲ. ಹೌದು ಸರ್. ಅಲ್ಲ, ಹೌದು ಸರ್. ನಾವು ಎಲ್ಲಿ ಹುಟ್ಟಬೇಕು ಅಂದರೆ ಲೋಕದಲ್ಲಿ ನಾವು ತಂದೆ ತಾಯಿ ಹುಟ್ಟಿದ್ದೇವೆ, ಆದರೆ ಆತ್ಮಿಕದಲ್ಲಿ ಎಲ್ಲಿ ಹುಟ್ಟಬೇಕಂದ್ರೆ ದೇವರ ಚಿತ್ತ ಇದ್ದು ನಾವು ಅಲ್ಲಿ ಹುಟ್ಟಿದ್ದೇವಲ್ಲ. ಹೌದು ಸರ್. ಲೋಕದ ಬಾಲಿಗೆ ಸತ್ತು ದೇವರೆಲ್ಲ ಆಗಿರ್ಬೋದು. ಒಂದು 40 ಕಿಲೋಮೀಟರ್ ದೂರದಿಂದಲೇ ಬರ್ಬೋದು, ಇಲ್ಲಿ ಬಂದು ರಕ್ಷಣೆ ಹೊಂದಿರಬಹುದು. ಆದರೆ ಅವನ ಆತ್ಮಿಕ ಸಭೆ ಅದೇ. ಹೌದು ಸರ್, ಆತ್ಮಿಕ ತಂದೆ ತಾಯಿ ಅದೇ. ಅದು ಯಾವಾಗಲೂ ಬಿಟ್ಟು ಹೋಗ್ಬಾರ್ದು. ಬಿಟ್ಟು ಹೋಗ್ಬಾರ್ದು ಸರ್. ನಾನು ಹೇಗ್ರಿ ಈಗಲೇ ಹೇಳ್ತೀನಿ, ಬಿಟ್ಟು ಹೋಗ್ಬೇಡ್ರಿ. ಸಭೆ ಬಿಡೋದು ಒಳ್ಳೇದಲ್ಲ. ನಿಮ್ಗೆ ಏನೋ ಪರಿಸ್ಥಿತಿ ಬರಲಿ, ಸೇವಕರು ತಿಳಿಸ್ರೆ ಅವರು ಪ್ರೇಯರ್ ಮಾಡ್ತಾರೆ. ನಾವು ಕುಟುಂಬವಾಗಿ ಪ್ರೇಯರ್ ಮಾಡೋಣ, ದೇವರಿದ್ದಾನೆ ಅಂತ. ನಾನು ಯಾರೇ ಆಗಿರಲಿ ಸರ್, ಈ ಒಂದು ಕಾರ್ಯಕ್ರಮ ಮೂಲಕ ಕೂಡ ಸಭೆಗಳು ಬಿಟ್ಟು ಹೋಗ್ಬೇಡ್ರಿ. ಎಲ್ಲಿ ಈಗ ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ದೇವ್ರನ್ನ ಹುಡುಕ್ತಾ ಇದ್ದಾರೆ ಜನ. ದೇವ್ರು ಎಲ್ಲಿದ್ದಾನೋ, ಅಲ್ಲಿ ಆಕಾಶದಲ್ಲಿದ್ರೆ ನಮ್ಗೆ ಹೆಂಗೆ ಬರ್ತಾನಮ್ಮ ಅಂತ ಕೇಳ್ತಾ ಇರ್ತಾರೆ ಸರ್. ಆಗರಳು ಕೂಗಿದ್ಲು, ಮಗು ಬಿದ್ದ ಶಬ್ದ ಆತಕ್ಕೆ ಕೇಳಿಸ್ತು. ನಮ್ಮ ಹತ್ರದಲ್ಲಿದ್ದ. ನಮ್ಮ ಉಸಿರು ಹೆಂಗಿದೋ, ನಮ್ಮ ಉಸಿರು ಎಷ್ಟು ಹತ್ರದಲ್ಲಿದೋ ಅಷ್ಟೇ ನಮ್ಗೆ ದೇವ್ರ ಹತ್ರವಾಗಿದ್ದಾನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯೇಸು ಹೇಳಿದಾನಲ್ಲಮ್ಮ, ಯುಗದ ಸಮಾಪ್ತಿಯಲ್ಲಿ ಎಲ್ಲ ದಿವಸ ನಿಮ್ಮ ಕೂಡ ಇದೆ. ಹಾಂ ಸರ್. ಹೌದು ಸರ್. ಯುಗದ ಸಮಾಪ್ತಿ ಎಲ್ಲ ದಿವಸ. ಹೌದು ಸರ್. 1 ದಿವಸ 2 ದಿವಸ 1 ಗಂಟೆ 2 ಗಂಟೆ ಸದಾಕಾಲ ನಮ್ಮ ಜೊತೆಯಲ್ಲಿರೋದು ಇಮ್ಮಾನುವೇಲ್ ಅಲ್ಲ. ಹೌದು ಸರ್. ಓಕೆ. ಅದಾದಮೇಲೆ ಸರ್ ಆಸ್ತಿ ಇನ್ನೇನು ಮಾರಿಬಿಡ್ಬೇಕಂತ ಅಂದ್ಕೊಂಡ್ವಿ. ಅವ್ರು ಕೊಟ್ಟಿದ್ದ ಅಡ್ವಾನ್ಸ್ ತೊಗೊಂಡು ಕಾಣಿಕೆಲ್ಲ ಹಾಕಿದೆ. ಅದು ಒಬ್ರಿಗೆ ಬರಗೊಡಿಸ್ಲಿಲ್ಲ. ಅದೆಷ್ಟು ಜನ ಬಂದ್ರೂ ವಾಪಸ್ ಹೋದ್ರು, ಹೊಲ ತೊಗೊಳಕ್ಕಾಗಲಿಲ್ಲ. ಬೆಂಗಳೂರಿಗೆ ಬಂದಮೇಲೆ ದೇವ್ರು ನಮಗೆಲ್ಲ ಆಶೀರ್ವಾದ ಮಾಡಿದ. ಒಳ್ಳೆ 10 ಲಕ್ಷ ನಾವು ಹೊಲಕ್ಕೆ ಕಟ್ಟಿದ್ವಿ ಸರ್. ಅದು ಹೆಂಗೆ ಸರ್, ಒಬ್ಬರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ರೆ ಮತ್ತೊಬ್ಬರಿಗೆ ಮಾಡಿಸ್ಕೊಟ್ಟಿದ್ದಾರೆ, ಮತ್ತೊಬ್ಬರಿಗೆ ಮಾಡಿಸ್ಕೊಟ್ಟಿದ್ದಾರೆ. 3 ಜನಕ್ಕೆ ಹೋಗಿ ಆಂಧ್ರಕ್ಕೆ ಹೋಗ್ಬಿಡತ್ತೆ ಅದು ಹೊಲ. ನಮ್ಮ ಹೆಸರಿಗಿಲ್ಲ, ನಾವು ಸುಮ್ಮನೆ ಮಾಡ್ತಿದ್ದೀವಿ ಸರ್. ಹೊಲ ಬರಲ್ಲ ಇವರಿಗೆ, ಮನೆನೂ ಮಾರ್ಕೊಂಡು ಊರು ಬಿಟ್ಟು ಹೋಗ್ತಾರೆ ಅಂತ ಜನ ಆಡ್ಕೊಳ್ಳೋರು. ಎಲ್ಲರೂ ಅಂದ್ರೆ ಸರ್, ಬಂಧು ಬಳಗದವ್ರು ಅಂದ್ರೆ ನಮ್ಮ ಚಿಕ್ಕಪ್ಪನವ್ರಿಗೆ ಯಾರಿಗೆ ನಂಬಿಕೆ ಇಲ್ಲ ಸರ್. ಆಸ್ತಿ ಬರುತ್ತಂತ ಯಾರಿಗೆ ನಂಬಿಕೆ ಇಲ್ಲ, ನಮಗೆ ಒಳ್ಳೇದಾಗುತ್ತಂತ ಯಾರಿಗೆ ನಂಬಿಕೆ ಇಲ್ಲ. ನಾನು ಅಂದ್ಕೊಳ್ತಿದ್ದೆ, ನನಗೆ ಒಂದೇ ಆಟ, ನಮ್ಮ ದೇವರು ಅವತ್ತು ದರ್ಶನ ಕೊಟ್ಟನ, ನಾನು ಅವತ್ತು ನಾನು ಸಾಯ್ಬೇಕಾಗಿತ್ತಲ್ಲ, ನಾನು ಪ್ರಾಣ ಉಳಿಸಿದ ದೇವರು ನನ್ನ ಕುಟುಂಬನ ಕಾಪಾಡೋದಿಲ್ಲ. ಹೊಳೆಯಲ್ಲಿ ಬಂದಿದ್ದಲ್ಲಿ ಹೊಳೆ ಇದ್ದ. ಹಾಂ ಸರ್, ಹೌದು ನೋಡಿ ಸರ್. ತಂದೆ ಮಗಳ ಮೂಲಕ ಆತನೇ ಬಂದು ನನ್ನ ಕಾಪಾಡಿದಾನ. ಮಗಳೇ, ಇನ್ನು ನೀನು ಈಗೆಲ್ಲ ಸಾಯೋದು, ಮುಂದೆ ನನ್ನ ವಿಚಾರವಾಗಿ ನಿನ್ನ ಸಾರದಿದ್ದ ನೀನು ಅಂತೇಳಿ ಆತೇನು ಮಾಡ್ದ, ಅವತ್ತು ಉಳಿಸಿದ. ಆಮೇಲೆ ಅಲ್ಲಿ ಮನೆಯಲ್ಲಿ ಉಳಿಸಿದ. ಆತ ದರ್ಶನ ಕೊಟ್ಟಿಲ್ಲ ಅಂದಿದ್ರೆ ನಮ್ಮ ಕುಟುಂಬ ಚೆದ್ರಿ ಹೋಗಿ ಬೀದಿಗೆ ಬರೋದು ಸರ್. ನಮ್ಮದು ಕುಟುಂಬ ಹೆಸರೇ ಹೇಳಕ್ಕಿಲ್ದಂಗೆ ಆಗ್ತಿತ್ತು ನಮ್ಮ ಕುಟುಂಬ. ಅಂದರೆ ನೋಡಿ, ನಾನು ಒಂದು ಸಣ್ಣ ಉದಾಹರಣೆ, ಒಂದು ವಾರದಿಂದ ಒಬ್ಬರು ಬೆಂಗಳೂರಿನಿಂದ ಒಬ್ಬರು ಅಮ್ಮ ಫೋನ್ ಮಾಡ್ತಾರೆ. ಯಾರು ನಂಬರ್ ಸಿಕ್ಕಿತು, ನಾವೆಂದರೆ ನಮ್ಮ ಮೀಡಿಯಾದಲ್ಲೆಲ್ಲ ನಂಬರ್ ಜಾಸ್ತಿ ಟಿ ವಿಯಲ್ಲಿ ನನಗೆ ಫೋನ್ ಮಾಡಿದ್ರು. ಅಂದರೆ ಚೆನ್ನಾಗಿದ್ರು ಅಮ್ಮ, ಸಡನ್ನಾಗಿ ಸೊಂಟದ ಕೆಲೆ ಬಲ್ಲ ಹೋಯಿತು, ನಡಿಲಿಕ್ಕಿಲ್ಲ, ಬೆಡ್ನಲ್ಲಿದ್ದಾರೆ, ಹಾಸ್ಪಿಟಲಲ್ಲಿದ್ದಾರೆ, ತುಂಬ ನೋವು, ವೇದನೆ, ತುಂಬ ವೇದನೆ. ಯಾರು ನಂಬರ್ ಕೊಟ್ಟರಂತೆ. ಮತ್ತು ನನಗೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಅವ್ರ ಹತ್ರ ಮಾತಾಡುವಾಗ ವಿಷಯ ಹೀಗೆ ಆಗಿದೆ, ಚೆನ್ನಾಗಿದ್ದೆ, ನಾನು ಯಾವುದು ಸಮಸ್ಯೆ ಇರಲಿಲ್ಲ, ಈ ಪರಿಸ್ಥಿತಿಗೆ ನಾನು ಬಂದಿದ್ದೇನೆ, ಏನು ಮಾಡೋದು ಗೊತ್ತಾಗಲ್ಲ ಅಂತ. ಮತ್ತು ನಾನು ಯೇಸುಸ್ವಾಮಿ ಬಗ್ಗೆ ಸ್ವಲ್ಪ ಹೇಳಿದೆ. ಯೇಸುಸ್ವಾಮಿ ಬಗ್ಗೆ ಹೇಳಿ ಸ್ವಲ್ಪ ಅವರಿಗೆ ರಕ್ಷಣೆಗೆ ನಡೆಸಿದೆ, ಪ್ರಾರ್ಥನೆ ಮಾಡಿದೆ. ಮತ್ತು ಎಷ್ಟೇ ಹೇಳಿದೆ ಅವರಿಗೆ, ಅಮ್ಮ ಮನುಷ್ಯನ ನೋಡ್ಬಿಟ್ಟು ದೇವರನ್ನು ಕರೀರಿ, ಯೇಸುಸ್ವಾಮಿನ ಕರೀರಿ. ಹೌದು ಹೌದು ಸರ್. ಎಂಥ ಪರಿಸ್ಥಿತಿ, ದೇವರು ನಿಮ್ಮ ಜಾತಿ, ನಿಮ್ಮ ಮತ, ನಿಮ್ಮ ಯಾವುದೇ ನೋಡೋದಿಲ್ಲ. ನೀವು ಹೃದಯದಿಂದ ಕರೆದ್ರೆ ನಿಮ್ಮ ಹತ್ತಿರ ಬರ್ತಾನೆ. ಹೌದು ಸರ್, ಬರ್ತಾನೆ ಸರ್. ದೇವರಿಗೆ ನಮ್ಮ ಜಾತಿ ಬೇಡಮ್ಮ, ದೇವರಿಗೆ ಎಂಥ ಪರಿಸ್ಥಿತಿ, ನೀವು ಅಲ್ಲಿಂದ ನೀವು ಕೂಗುವಾಗ ನನ್ನ ಹತ್ತಿರ ಬರಲೇ ಬರ್ತಾನೆ. ಹೌದು ಸರ್. ನಾನು ಅವರಿಗೆ ಹೇಳಿದೆ, ಅಮ್ಮ ದೇವರನ್ನು ಕೂಗಿ, ಯೇಸುಸ್ವಾಮಿನ ಕೂಗಿ, ಯೇಸುಸ್ವಾಮಿನ ಹೃದಯದಲ್ಲಿ ಕೂಗಿ ಅಂತ ಹೇಳಿದೆ. 1 ವಾರ ಜಾಸ್ತಿ ಆಯಿತು ನಾವು ಸಂಪರ್ಕದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ನಿನ್ನೆ ಫೋನ್ ಮಾಡಿ ಹೇಳ್ತಾರೆ ಅವರು, ಅದೇ ತುಂಬ ನೋವಿತ್ತು ಸಹ, ಕಾಲು ನೋವು, ಮಲಗಲಿಕ್ಕೆ ಸಿಡಿತ, ಇಡೀ ರಾತ್ರಿ ಮಲಗಲಿಲ್ಲ ನಾನು. ಅವಾಗ ಕೂಗಿದೆ ಯೇಸುಸ್ವಾಮಿಗೆ, ಯೇಸುಸ್ವಾಮಿ
ಯೇಸು ದರ್ಶನ ಕೊಟ್ಟ ಸರ್ ನನಗೆ. ದೇವ್ರಿಗೆ ಸ್ತೋತ್ರ ಸರ್. ಅಂದರೆ ಒಂದು ಬಿಳಿ ಇದರಲ್ಲಿ ಬಂದ, ವೈಟ್ ಇದ್ದು, ಒಂದು ವೈಟ್ ಗೌನ್ ಇಲ್ಲಿ ತನಕ ನೋಡಿದೆ ನಾನು. ಒಂದು ಮಗಳೇ ಅಳಬೇಡ ನಂತರ ಮುಟ್ಟಿದ, ಮತ್ತು ಹೋಗಿಬಿಟ್ಟ. ಅಂದರೆ ದೇವರನ್ನು ಕೂಗುವಾಗ, ಯೇಸುವನ್ನು ಕೂಗುವಾಗ ಆತನ ದೂರದಿಲ್ಲ, ಇದು ಹತ್ತಿರದಲ್ಲಿ ಆತನ ಜಾತಿ ನೋಡೋದಿಲ್ಲ, ಧರ್ಮ ನೋಡೋದಿಲ್ಲ, ಮತ ನೋಡೋದಿಲ್ಲ, ನಿಮ್ಮ ಹೃದಯ ನೋಡ್ತಾನೆ. ಹೌದು ಸರ್. ಪರಿಸ್ಥಿತಿ ನಮ್ದು, ನಾವು ಆವಾಗ ದೇವರನ್ನು ಕೂಗಬೇಕು ಸರ್. ಒಳಗಿನಿಂದ ಕೂಗಿದ್ರೆ ಬರ್ತಾನೆ. ಹೌದು ಸರ್. ಯಾಕಂದರೆ ನೋಡಿ, ನಾನು ತುಂಬ ಕೇಳಿದ್ದೇನೆ, ತುಂಬ ಸಾಕ್ಷಿ ಕೇಳಿದ್ದೇನೆ. ಅಂದರೆ ಯಾರು ಕೂಗ್ತಾರೆ ಅವನು ಏನು ಹತ್ತಿರದಲ್ಲೇ ಬರ್ತಾನೆ. ಹೌದು ಸರ್. ದರ್ಶನ ಕೊಡ್ತಾನೆ. ನೋಡಿ, ನಾನು ಇನ್ನೊಂದು ಸಾಕ್ಷಿ ಹೇಳ್ತೀನಿ. ಒಬ್ಬರು ಮಣಿಪಾಲದಲ್ಲಿದ್ದರು ಸುಮಾರು ವರ್ಷ ಹಿಂದೆ. ಅವರು ಕ್ಯಾನ್ಸರ್ ಪೇಷಂಟ್ ಆಗಿದ್ದರು, ಸಾಯಿದ ಪರಿಸ್ಥಿತಿಯಲ್ಲಿದ್ದರು. 48-49 ಹಾಸ್ಪಿಟ್ಲಲ್ಲಿದ್ದರು. ಮುಂದಿನ ನಾವು ನಮ್ಮ ಪಾಸ್ ಸುನೀಲ್ ಜಾನ್ ಡಿಸೋಜ ಅವ್ರ ಜೊತೆ ನಾವು ಅಲ್ಲಿಗೆ ಭೇಟಿ ಮಾಡಿದ್ರು, ಪ್ರಾರ್ಥನೆ ಮಾಡಿ ಅವ್ರಿಗೆ ಹೇಳಿದೆವು, ಯೇಸು ಸ್ವಾಮಿನ ಕೂಗಪ್ಪ, ಯೇಸು ಸ್ವಾಮಿ ನಿಮಗೆ ಗುಣ ಮಾಡಿದೆ. ಹೀಗೆ ಪರಿಸ್ಥಿತಿ ತುಂಬ ಕೆಟ್ಟದಿದೆ. ಹೌದು ಸರ್. ಬದುಕುವಂಥದ್ದು ಯಾವುದೇ ಚಾನ್ಸ್ ಇಲ್ಲ. ಅಂದರೆ ಆ ಪರಿಸ್ಥಿತಿ ಹೇಳಲಿಕ್ಕಿಲ್ಲ, ಮಲಗಿದ್ದೀನಿ. ಮಧ್ಯಾಹ್ನ ರಾತ್ರಿಯನ್ನು ಕೂಗಿತ ಒಂದು ಮಾತು ಹೇಳಿದಂತೆ, ನೀನು ನಿಜವಾದ ದೇವರಾಗಿದೆ, ನನಗೆ ಗುಣ ಮಾಡು, ನನಗೆ ಸಾಕ್ಷಿಯಾಗಿ ನಿಲ್ತೇನಂತ. ಅವರು ಅನ್ಯ ಜಾತಿಯವರು, ಕ್ರಿಶ್ಚಿಯನ್ ಅಲ್ಲ. ಹೌದು ಸರ್. ಮಧ್ಯರಾತ್ರಿ ದೇವರ ದರ್ಶನ ಕೊಟ್ಟ ನೋಡಿ ಸರ್, ದೇವ್ರ ಸ್ತೋತ್ರ. ಅದೇ ಫುಲ್ ಒಂದು ಬೆಳಕಿನಲ್ಲಿ ದೇವರು ಬಂದು ಹೇಳ್ದ, ನೀನು ಹೋಗು, ನಾನು ಗುಣ ಮಾಡ್ತೇನೆ, ನೀನು ಹೋಗು, ನಿನ್ನ ಗುಣ ಮಾಡ್ತೇನೆ. 48-49 ಆಸ್ಪತ್ರೆಯಲ್ಲಿ ಇದ್ದಾನೆ, ಪರಿಸ್ಥಿತಿ ಕೆಟ್ಟದಾಗಿದೆ. ಅಂದರೆ ನಾವು ಅವರಿಗೆ ಸುವಾರ್ತೆ ಹೇಳಿ ಪ್ರಾರ್ಥನೆ ಮಾಡಿ ಬಂದಿದ್ದು. ನೀನು ಹೋಗು, ನಾನು ಗುಣ ಮಾಡಿದೆ. 2 ದಿವಸದಲ್ಲಿ ಬಂದರು, ನಮ್ಮ ಡಿಸ್ಚಾರ್ಜ್ ಆಗಿ ಫೋರ್ಸ್ಲಿ ಡಿಸ್ಚಾರ್ಜ್ ಆಗಿ ಬಂದರು. ದೇವರು ಅದ್ಭುತವಾದ್ರೆ ಗುಣ ಮಾಡಿಬಿಡ್ತ. ಕ್ಯಾನ್ಸರ್ ಅಂತ ಬದುಕೊಂದು ಚಾನ್ಸೇ ಇಲ್ಲ, ದೇವರು ಕಂಪ್ಲೀಟ್ ಆಗಿ ಗುಣ ಮಾಡಿದೆ. ಹೌದು ಸರ್. ಅಂದರೆ ನಾವು ಅನೇಕರ ಫಾರಿನ್ ದೇವರು, ಆ ದೇವರು ಫಾರಿನ್ ದೇವರೆಲ್ಲ, ಮನುಷ್ಯನ ಸೃಷ್ಟಿ ಮಾಡೋ ದೇವರು, ಭೂಮಿ ಆಕಾಶ ಉಂಟು ಮಾಡೋ ದೇವರು ಸ್ವಾಮಿ ಆಗಿದ್ದಾನೆ. ಯಾರ ಪರಿಸ್ಥಿತಿಯಲ್ಲಿ ನಾವು ಕೂಗುವಾಗ ಖಂಡಿತವಾಗಿ ಅವನ ಸಹಾಯದ ಹಸ್ತ ಬರಲೇ ಬರ್ತದೆ. ಯಾಕಂದರೆ ನಿಮ್ಮ ಕೂಡ ಸಾಕ್ಷಿ ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ಇದು ಫಾರಿನ್ ದೇವರಲ್ಲ, ಇದು ಈ ನಮ್ಮ ಸೃಷ್ಟಿಕರ್ತನ. ಬೈಬಲ್ ಅನ್ನೋದು ವಾಕ್ಯ ಹೇಳ್ತದೆ, ಆಕಾಶದ ಕೆಳಗೆ ರಕ್ಷಣೆಗೆ ಕೊಡಲ್ಪಟ್ಟ ಒಂದೇ ಒಂದು ಹೆಸರು ಉಂಟಂತೆ, ಅದು ಯೇಸು ಸ್ವಾಮಿ. ಆ ಹೆಸರು ಬಿಟ್ಟರೆ ಬೇರೆ ಹೆಸರು ಇಲ್ಲ ಅಂತ ಬೈಬಲ್ನಲ್ಲಿ ಹೇಳ್ತಾರೆ. ಯಾಕಂದರೆ ಆ ಹೆಸರಿನ ಮುಂದೆ ಎಲ್ಲ ಅಡ್ಡ ಬೀಳ್ತದೆ. ಹೌದು ಸರ್. ಆ ಹೆಸರಿನ ಮುಂದೆ ಎಲ್ಲ ಏನೆಲ್ಲ ಇದೆ ಅದೆಲ್ಲ ಅಡ್ಡ ಬೀಳಲೇಬೇಕು. ಹೌದು ಸರ್, ಅಲ್ಲ ಬೀಳಬೇಕು. ಅದೇ ದೊಡ್ಡ ಹೆಸರು. ಆ ಹೆಸರೇ ನಿಮ್ಮನ್ನು ರಕ್ಷಿಸಿದೆ ಅಲ್ಲ. ಹೌದು ಸರ್. ಆ ಹೆಸರೇ ನಿಮ್ಮನ್ನು ಇವತ್ತು ನಡೆಸುವಂಥದ್ದಾಗಿರ್ತದೆ. ಹೌದು ಸರ್. ಈಗ ಏನು ಮಾಡ್ತಾ ಇದ್ದೀರಿ ಈಗ ನೀವು? ಹೊಲ ಹೋಯ್ತು ಅಂತ ಹೇಳಿದ್ರಲ್ಲ ಸರ್, ಆ ಹೊಲನ ದೇವರು ಉಳಿಸ್ಕೊಟ್ಟ ನಮಗೆ. ಯಾರು ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರು, ಹೊಲ ಉಳಿಯಲ್ಲ ಅಂತ ಹೇಳಿದ್ರು, ಆ ಹೊಲ ನಮಗೆ ರಿಜಿಸ್ಟ್ರೇಷನ್ ಆಯ್ತು ಸರ್, ದೇವ್ರು ಮಾಡಿದ್ರು. ಅದಾದಮೇಲೆ ನಮ್ಮ ಸಾಲನೂ ಕಂಪ್ಲೀಟ್ ತೀರ್ಚು ಸರ್. ಎಷ್ಟು ಸಾಲ ಇತ್ತು? ಸುಮಾರೆಲ್ಲ ಒಂದು 18 ಲಕ್ಷ ಮೇಲೆ ಇತ್ತು ಸರ್. ಎಷ್ಟು? 18 ಲಕ್ಷ ಮೇಲೆ. 18 ಲಕ್ಷ ಮೇಲೆ ಇತ್ತು. ಆಮೇಲೆಲ್ಲ ತೀರ್ಸು ಸರ್. ಸಾಲ ಕೂಡ ತೀರ್ಸಿ. ಸಾಲ ತೀರ್ಸಿ. ಹೊಲ ಮಾರಿದ್ರ? ಹೊಲ ಮಾರಲಿಲ್ಲ. ಮನೆ ಮಾರಲಿಲ್ಲ. ಮಗಳು ಸಾಯಲಿಲ್ಲ. ಕುಟುಂಬದಲ್ಲಿ ಮಾಟ ಮಂತ್ರ ಜಾಸ್ತಿ ಆಗೈತೆ, ಮನೆ ಬಿಟ್ಟು ಹೋಗ್ರಿ, ಮನೆ ಕೆಡವ್ರಿ, ಬುನಾದಿ ಎಲ್ಲ ಕಿತ್ರಿ ಅಂತ ಹೇಳಿದ್ರು. ಮನೆ ಕಿತ್ಲಿಲ್ಲ, ಮನೇಲಿ ಸಮಾಧಾನ ಕೊಟ್ಟ ದೇವರು. ಈಗ ಅದೇ ಮನೆಯಲ್ಲಿ ಬಂದು ಎಲ್ಲರೂ ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಆ ಮನೇಲಿ ಶಾಂತಿ ಇದೆ ಅಂತ ಹೇಳ್ತಿದ್ದಾರೆ. ಯಾರ ಮನೆಯಲ್ಲಿ ಸರ್? ಏಸಪ್ಪ ಇರೋ ಮನೆಯಲ್ಲಿ. ಅಷ್ಟು ಸಂತೋಷ ಸರ್ ನನಗೆ ಆತನ ಬಗ್ಗೆ ಹೇಳ್ಬೇಕಂದ್ರೆ. ಹಾಡಿದಲ್ಲ, ಯೇಸು ಇರುವ ಮನೆಯಲ್ಲಿ ಸಂತೋಷ ಸಂತೋಷ. ಹೌದು ಸರ್. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ ಆನಂದ. ಮಗಳು 1 ಕೋಟಿ ಇಟ್ಟರೆ ನಿನ್ನ ಮಗಳು ಬದುಕಲ್ಲ ಅಂತ ಹೇಳಿದ್ರು ಸರ್. ಮಗಳು ಜೀವಂತವಾಗಿದ್ದಾಳೆ. ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ಮೊಮ್ಮಗನಿಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ಒಬ್ಬನೇ ಮಗ, ಡ್ಯಾನ್ಸರ್ ಅವನು. ಮಗ ಅಳಿಯ ಇದು ಬಿಸ್ನೆಸ್ ಮಾಡ್ತಿದ್ದಾರೆ ಸರ್, ಅವ್ರು ಚೆನ್ನಾಗಿದ್ದಾರೆ ಬೆಂಗಳೂರಿನಲ್ಲಿ. ನಮ್ಮ ಮಗ ಒಂದು ರಕ್ಷಣೆಗೆ ಬರ್ಬೇಕು ಸರ್, ಆತಗೋಸ್ಕರ ನಾವು ಪ್ರಯತ್ನ ಕಾರ್ಯ ಮಾಡ್ತಾನೆ. ವಾಕ್ಯ ಹೇಳ್ತದ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ನೀನು ರಕ್ಷಣೆ, ನಿನ್ನ ಕುಟುಂಬ ರಕ್ಷಣೆ ಅಂತ. ಒಂದು ಸಮಯ ಇದೆ, ಬೈಬಲ್ನಲ್ಲಿ ಒಂದು ಹೇಳ್ತದೆ, ಆಕಾಶಕ್ಕೆ ನಡೆಯುವ ಪ್ರತಿಯೊಂದು ಕಾಲ ದೇವರು ಇಟ್ಟಿದ್ದಾನೆ. ಆ ಕಾಲದಲ್ಲಿ ಖಂಡಿತ ದೇವರು ಮಾಡ್ತಾರೆ ಸರ್. ನಮ್ಮೂರಲ್ಲಿ ಕೂಡ ಇನ್ನು ಬಲವಾಗಿ ಸೇವೆ ಬೆಳಿಬೇಕು ಎಂಬುದೊಂದು ಆಸೆ. ದೇವ್ರು ನೀನು ಏನು ಮಾಡ್ತೀಯೋ ಅದನ್ನ ನಾನು ಕಂಡುಕೊಂಡು ನಾನು ಸಾಯ್ಬೇಕು.
ಬಲವಾಗಿ ಸೇವೆ ಮಾಡೋದು ನೋಡಿ ನಾನು ಸಾಯಬೇಕು. ಅಲ್ಲವರಿಗೆ ನನಗೆ ಒಳ್ಳೆ ಆರೋಗ್ಯ ಕೊಡು, ನಿನ್ನ ಸುವಾರ್ತೆ ನಾನು ಸಾರಬೇಕು, ನಿನ್ನ ಬಗ್ಗೆ ನಾನು ಜನಗಳಿಗೆ ಹೇಳಬೇಕು. ಈಗ ನೀವು 18,000 ಲಕ್ಷ ಸಾಲ ಇದ್ರಿ ಅಂತ ಹೇಳಿದ್ರಲ್ಲ, ಈಗ ಬರಗಾಲ ಇತ್ತು 23 ತನಕ, 23ವರೆಗೆ ಸರ್ ಬರಗಾಲ ಇತ್ತು. ಬರಗಾಲ, ಆ ಬರಗಾಲ ತನಕ ಸಾಲ ಜಾಸ್ತಿ ಆಗಿ ಹೋಯ್ತು, ಕಡಿಮೆ ಆಗಿಲ್ಲ. ಕಡಿಮೆ ಆಗಿಲ್ಲ ಸರ್. ಈಗ ಬರಗಾಲ ಮುಗಿದ ನಂತರ ಸಾಲ ಕೂಡ ಇಲ್ಲ ಸರ್, ಹೋಯ್ತು, ಎಲ್ಲ ಹೋಯ್ತು, ಎಲ್ಲ ಹೋಯ್ತು, ಕಂಪ್ಲೀಟ್ ಹೋಯ್ತು. ಈಗ ಮನೆ ಸಾಲ ನಿಮ್ಮ ಯಜಮಾನರು ಮಾಡಿದ ಇದಕ್ಕೆ ಬೇರೆಯವರಿಗೆಲ್ಲ ಅದೆಲ್ಲ ಕಂಪ್ಲೀಟ್ ಆಯ್ತು, ಕಂಪ್ಲೀಟ್ ಆಯ್ತು. ಈಗ ದೇವ್ರ ಕೃಪೆಯಿಂದ ಚೆನ್ನಾಗಿದೆ ಸರ್. ಏನು ಹೇಳ್ತೀನಿ? ತುಂಬ ಖುಷಿ ಆಗುತ್ತೆ ಸರ್ ದೇವ್ರು ಮಾಡಿದ ಕಾರ್ಯನ. ಯಾಕಂದರೆ ನಾನು ಕೆಲವು ಈ ಜನಗಳಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನನಗೆ ಬಂದಂಥ ಕಷ್ಟನ ನೀವು ಅನುಭವಿಸ್ತಾ ಇದ್ದೀರಾ. ಎಷ್ಟೋ ದೇವ್ರು ಎಲ್ಲಿ, ಯಾವ ದೇವ್ರು ನಮಗೆ ಸಹಾಯ ಮಾಡೇನು, ನಮಗೆ ಎಲ್ಲಿ ಹೋದ್ರೆ ಸಮಾಧಾನ ಸಿಕ್ಕಿತ್ತು, ಆ ರೀತಿ ನಾನು ಅಂದ್ಕೊಳ್ತಿದ್ದೆ ಸರ್. ಅವಾಗ ನಾನು ಮೊದಲು ದೇವ್ರ ನಂಬಿಕೆದ ಮುಂಚೆ ನಮ್ಮ ಮನೆಗೆ ಸಮಾಧಾನ ಎಲ್ಲಿ ಸಿಕ್ಕಿತ್ತು, ನಾನು ಎಲ್ಲಿಗೆ ಹೋಗಲಿ, ಎಷ್ಟು ಎಲ್ಲಿ ಸಮಾಧಾನ, ಅವ್ರನ್ನೆಲ್ಲ ಕರ್ಕೊಂಬರ್ಬೇಕು. ಒಂದು ಸಾರಿ ಮನೇಲಿ ಶಾಂತಿ ಮಾಡಿಸಿದ್ರೆ 4,000 5,000 ಆ ಕಷ್ಟದಲ್ಲಿ 4,000 5,000 ಸಾಲ ಮಾಡಿ ಕೊಡ್ಬೇಕು ಸರ್. ನಾವು ಎಷ್ಟು ಸಲ ಮನೆಯಲ್ಲಿ ಶಾಂತಿ ಸಮಾಧಾನ ಮಾಡಿಸಿದ್ವಿ. ಅಂದರೆ ಯೇಸು ಸ್ವಾಮಿ ಕಂಡುಕೊಳ್ಳೋದು ಮುಂಚೆ, ದೇವ್ರ ದರ್ಶನ ಕೊಡೋಕ್ಕಿಂತ ಮುಂಚೆ, ನಾವು ದೇವ್ರನ್ನ ಕಂಡುಕೊಳ್ಳೋಕ್ಕಿಂತ ಮುಂಚೆ ಸರ್, ನಾವು ಸಾಯುವಂಥ ಪರಿಸ್ಥಿತಿ ಮನೆಯಲ್ಲಿ ತಂದಿಟ್ಟಾಗ ನಾನು ಅಂದ್ಕೊಳ್ತಿದ್ದೆ, ನನಗೆ ಎಲ್ಲಿ ಹೋದ್ರೆ ಬಿಡುಗಡೆ ಸಿಕ್ಕಿತ್ತು, ಯಾರು ನಮಗೆ ಸಮಾಧಾನ ಸಿಕ್ಕಿ ಹೇಳ್ಯಾರು, ಯಾವ ದೇವ್ರು ನಮಗೆ ಓಡ್ತಿದ್ವಿ. ಜನ ಎಲ್ಲಿ ಹೇಳ್ತಾರೆ ಅಂದ್ರೆ ಅಲ್ಲಿ ಓಡ್ತಿದ್ವಿ. ಎಲ್ಲಿ ಒಂದು ಅಲ್ಲ ಸರ್, ನಾನು ವಿಗ್ರಹಾರ್ಧನೆ ಮಾಡಿರೋದು ತುಂಬ ವಿಗ್ರಹಾರ್ಧನೆ ಮಾಡಿಬಿಟ್ಟೇನೆ ಸರ್. ನಮ್ಮ ಊರಲ್ಲೇ ಯಾರು ಮಾಡಿಲ್ಲ, ನಾನು ಮಾಡಿದಂಥ ವಿಗ್ರಹಾರ್ಧನೆ ಯಾರು ಮಾಡಿಲ್ಲ ಸರ್. ಅಲ್ಲಿ ಹೋಗ್ತಿದ್ವಿ, ಯಾರನ್ನ ಕರ್ಕೊಂಬಂದು ನಮ್ಮ ಮನೆಯಲ್ಲಿ 4 ಮೂಲೆಗೆ 4 ಗಿಂಡಿಗಳನ್ನು ಕಟ್ಟಿ ಆ ಮನೆಯಲ್ಲಿ ಹೋಮಗಳನ್ನು ಸುಡ್ತಿದ್ವಿ. ಶಾಂತಿ ಇಲ್ಲ. ಎಷ್ಟು ಸುಟ್ಟರು ಸಮಾಧಾನ ಇಲ್ಲ. ಎಷ್ಟೋ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರು ಸಮಾಧಾನ ಇಲ್ಲ ಸರ್, ಸಿಗಲಿಲ್ಲ ನಮಗೆ ಸಿಕ್ಕಿದ್ದು ದೇವ್ರ ದರ್ಶನ ಕೊಟ್ಟಿದ್ದೆ, ಆ ಯೇಸು ಸ್ವಾಮಿ ಕಂಡುಕೊಂಡಿದ್ದೆ ಸರ್. ನಮ್ಮ ಮನೆಗೆ ನಮ್ಮ ಪ್ರಾಣ ಉಳಿಸಿದ ದೇವರು, ಮಗಳು ಪ್ರಾಣ ಉಳಿಸಿದ, ಚೆದರಿ ಹೋಗೋಂಥ ಕುಟುಂಬವನ್ನು ಉಳಿಸಿದ. ಆಮೇಲೆ ನಮ್ಮ ಸಾಲದಿಂದ ಓಡೋಗ್ತಾರೇನೋ ಅಂತ ಎಲ್ಲರೂ ಆಳ್ಕೊಳ್ತಿದ್ರು ನಮ್ಮನ್ನು, ಹೋಗುತ್ತಂತ ಆಸ್ತಿನೂ ಉಳಿಸ್ಕೊಟ್ಟ, ಆ ಒಳ್ಳೆ ಆರೋಗ್ಯ ಕೊಟ್ಟ ದೇವ್ರು. ನನ್ನ ಈ ದಿನ ನನ್ನ ಸಾಕ್ಷಿಯಾಗಿ ನಿಲ್ಲಿಸಿದನು ಸರ್ ದೇವ್ರು ನನಗೆ. ನಿಜವಾಗ್ಲು ಅದನ್ನ ಸುವಾರ್ತೆ ನಾನು ಎಷ್ಟು ಸಾರಿದ ನಾನು ಅಂದ್ಕೊಂಡಿದ್ದೀನಿ, ನನ್ನ ಜೀವ ಇರೋವರೆಗೂ ನಿನಗೆ ಒಂದು ಸಾಕ್ಷಿಯಾಗಿ ನಾನು ಇರ್ತೀನಿ, ನಾನು ಎಲ್ಲರಿಗೂ ಸುವಾರ್ತೆ ಸಾರ್ತೀನಿ. ಈಗ ನಿಮ್ಮ ನೆರೆಕರೆಯವರು, ನಿಮ್ಮ ಊರಿನವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ? ನಮ್ಮ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ ಸರ್, ಅವರು ಈ ಅಮ್ಮ ಎಷ್ಟು ಕಷ್ಟ ಬಂದರೆ ದೇವ್ರನ್ನ ಬಿಡಲಿಲ್ಲ, ದೇವರು ಆ ಅಮ್ಮನ ಬಿಡಲಿಲ್ಲ, ದೇವ್ರ ಕಾರ್ಯ ಮಾಡ್ತದನ. ನಮ್ಮೂರಲ್ಲಿ ಸರ್ ವಿಗ್ರಹಾರ್ಧನೆ ಜಾಸ್ತಿ ಸರ್. ದೇವ್ರ ಕಡೆ ಬಂದವ್ರನ್ನ ಬಿಡಿಸ್ತಾ ಇದ್ದಾನೆ ಸೈತಾನ, ದೇವ್ರ ಕಡೆ ಬಂದವ್ರನ್ನ ಬಿಡಿಸ್ತಾ ಇದ್ದಾನೆ. ಆ ರೀತಿ ನಡೀತಿದೆ ಸರ್. ನಾನೇನು ಮಾಡ್ತೀನಿ, ಬಲವಾಗಿ ಪ್ರಾರ್ಥನೆಯಲ್ಲಿದ್ದೀವಿ. ದೇವರು ಹೇಳಿದಾನೆ ಕಾರ್ಯ ಮಾಡ್ತೀನಿ ಅಂತ, ಆತ ಮಾಡ್ತಾನೆ ಸರ್. ಮಾತು ಕೊಟ್ಟ ಮೇಲೆ ಮಾಡೇ ಮಾಡ್ತಾನೆ. 3 ಸಭೆಗಳಿದಾವೆ ಸರ್, ಇನ್ನು 3ಕ್ಕಿಂತ ಇನ್ನು 6 ಆಗಲಿ, ಇನ್ನು 9 ಆಗಲಿ ಸಭೆಗಳು ಕಟ್ಟಲಿ, ಎಲ್ಲ ಕಡೆ ನಮ್ಮ ತಂದೆ ಸಭೆಗಳು ಕಟ್ಟಲ್ಪಡಲಿ ಅನ್ನೋದೊಂದು ಆಸೆ ನನಗೆ. ದೇವ್ರ ಸತ್ಯದೇವ್ರು ಎಲ್ಲ ಜನರು ದೇವ್ರ ಸತ್ಯದೇವ್ರನ್ನ ಕಂಡುಕೊಳ್ಳಿ. ಹಾಂ ಸರ್, ಎಲ್ಲರೂ ಕಂಡುಕೊಳ್ಬೇಕು. ಯಾಕಂದರೆ ನಾನು ಅಂಥ ಕಷ್ಟದಲ್ಲಿ ಇದ್ದಂಥ ನನ್ನನ್ನು, ಮರಣಕರ ವ್ಯಾಧಿಯಲ್ಲಿದ್ದಂಥ ಮಗಳನ್ನು, ಮತ್ತು ನಮ್ಮ ಕುಟುಂಬದಲ್ಲಿ ಮಾಟ ಮಂತ್ರ ಆಗಿ ನಮ್ಮ ಕುಟುಂಬ ಚೆದರಿ ಹೋಗುವಂಥ ನಮ್ಮನ್ನು ದೇವರು ಕಾಪಾಡಿದ ದೇವರು ನಿಮ್ಮನ್ನು ಕಾಪಾಡ್ತಾನೆ, ನಿಮ್ಮ ಕುಟುಂಬಗಳನ್ನು ನಡೆಸ್ತಾನೆ. ನಾನು ಮಾಡಿದಂಥ ಸಹಾಯ ಪ್ರಯತ್ನ ಯಾರು ಮಾಡಬೇಡ್ರಿ, ದೇವರಿದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಚೆನ್ನಮ್ಮ, ನಿಮಗೆ ದೇವರ ಆಶೀರ್ವಾದ ಮಾಡಲಿ. ಯಾಕೆಂದರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ದೇವರು ಬಲವಾದ ಕಾರ್ಯಗಳನ್ನು ಮಾಡಿದ್ದಾನೆ. ಹೌದು ಸರ್. ಯಾಕಂದರೆ ದೇವರ ವಾಕ್ಯ ಕೂಡ ನೋಡ್ತೇವೆ, ಮನುಷ್ಯರ ಹಾಗೆ ದೇವರು ಹೊರಗಿನ ನೋಟ ನೋಡೋ ದೇವರಲ್ಲ, ದೇವನ ಅಂತರ್ಯ ನೋಡೋ ದೇವರಂತ ಹೇಳ್ತದೆ. ಯಾಕಂದರೆ ಖಂಡಿತವಾಗಿ ನಿಮ್ಮ ಹೃದಯ ಒಳ್ಳೆಯದಿತ್ತು, ದೇವರು ನೋಡಿದ್ದಾನೆ. ಹೌದು ಸರ್. ಇಲ್ಲ, ಖಂಡಿತವಾಗಿ ಅನೇಕ ಕಷ್ಟ ನೋವು ಅನುಭವಿಸಿ ನೀವು ದಾಟಿ ಬಂದಿದ್ದೀರಿ ಒಬ್ಬನಾಗೆ. ಹೌದು ಸರ್. ಆದರೆ ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾನೆ, ಹೊರಗಳನ್ನು ಕೊಟ್ಟಿದ್ದಾನೆ, ಸೇವೆಯಲ್ಲಿ ಕೂಡ ಉಪಯೋಗ ಮಾಡ್ತಾನೆ. ಯಾಕಂದರೆ ದೇವರಲ್ಲದೆ ನಮ್ಮಿಂದ ಏನು ಮಾಡಲಿಕ್ಕೆ ಆಗಲ್ಲ ಸರ್.
ನಾವು ಬರೀ ಮನುಷ್ಯರು ಉಸಿರಾಡುವಂಥ ಹೌದು ಸರ್, ಉಸಿರು. ಪ್ರಾಣಿಗಳು. ಹೌದು ಸರ್. ಆದರೆ ಆತ ನಮ್ಮ ಜೊತೆಯಲ್ಲಿದ್ದರೆ ಆತ ನಮ್ಮ ಸಹಾಯ ಮಾಡಿದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಏನು ಮಾಡೋಕ್ಕಾಗಲ್ಲ ಸರ್. ನಾವು ಬರೀ ಉಸಿರು ಸರ್. ಹೌದು, ಯಾಕಂದರೆ ನಮ್ಮ ಜೊತೆಯಲ್ಲಿ ಆತನ ಇದ್ದ ನಿಮಿತ್ತವಾಗಿ ನಾವು ಬದುಕ್ತಾ ಇದ್ದೇವೆ. ಹೌದು ಸರ್. ಆಶೀರ್ವಾದ ಹೊಂದಿದ್ದೇವೆ. ಆತ ನಮ್ಮನ್ನು ನಡೆಸ್ತಾನೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನೆ. ಹೌದು ಸರ್. ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಾನು ಪ್ರಾರ್ಥನೆ ಮಾಡಿದ್ದೀನಿ ಸರ್. ಯಾಕಂದರೆ ನಾನು ಸಭೆಗಳಲ್ಲಿ ನಾನು ಸಾಕ್ಷಿ ಹೇಳ್ಬೋದು, ಸಭೆಗಳವ್ರು ಕೇಳ್ಬೋದು. ಹೌದು. ಈ ಒಂದು ಸಾಕ್ಷಿ ಅನೇಕರು ಕೇಳಿ ಬಲವಾದ ದೇವ್ರನ್ನ ಕಂಡುಕೊಳ್ಳಿ. ಸಾಯೋರು ಸಾಯಬಾರ್ದು, ಸತ್ಯದೇವ್ರು ಕಂಡುಕೊಳ್ಬೇಕು, ರಕ್ಷಣೆಗಳು ಹೊಂದಬೇಕು. ನಿಜವಾದ ದೇವ್ರು ಎಲ್ಲಿ ಇಲ್ಲ, ಕಲ್ಲಲ್ಲಿ ಮಣ್ಣಲ್ಲಿ ಎಲ್ಲಿ ದೇವರಿಲ್ಲ. ಆತ ನಮ್ಮ ಹೃದಯದಲ್ಲಿದ್ದಾನೆ, ಕರೆದ್ರೆ ಓಡಿ ಬರ್ತಾನೆ ಅಂತ ಯೇಸು ಸ್ವಾಮಿ ಸತ್ಯದ ದೇವರೆಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ದೇವರು ಶಕ್ತವಾದ ರೀತಿಯಲ್ಲಿ ಸೇವೆಯಲ್ಲಿ ಉಪಯೋಗಿಸಲಿ. ಅಷ್ಟು ಮಾತ್ರ ಲಕ್ಷಾಂತರ ಜನರಿಗೆ ದೇವರ ಕಡೆಗೆ ನಡೆಸುವಂಥ ದೇವ್ರ ಕೃಪೆ ನಿಮಗೆ ಕೊಡಲಿ. 1, 2, 100, 200 ಲಕ್ಷಾಂತರ ಜನರು ನಿಮ್ಮ ಸಾಕ್ಷಿ ಮೂಲಕ ಅಥವಾ ನಿಮ್ಮ ಸೇವೆ ಮೂಲಕ ದೇವರ ರಾಜ್ಯಕ್ಕೆ ಬರಲಿ. ನೀವು ಮಾತ್ರ ಅಲ್ಲ, ನಿಮ್ಮ ಇಡೀ ಕುಟುಂಬವನ್ನು ದೇವರು ಸೇವೆಯಲ್ಲಿ ಉಪಯೋಗಿಸಲಿ ನಮ್ಮ ಪ್ರಾರ್ಥನೆ ಆಗಿದೆ. ದೇವರ ಆರೋಗ್ಯ ಬಲ ಕೃಪೆ ಕೊಟ್ಟು ನಿಮ್ಮನ್ನು ನಡೆಸಲಿ. ನಾನು ನಿಮಗೆ ಈ ಆಶ್ರಯ ಟಿವಿ ಮೂಲಕ ನಿಮಗೆ ವಂದನೆ ಸಲ್ಲಿಸ್ತೀನಿ ಸರ್. ನಮಗೆ ಸಮಯ ಕಟ್ಟಿದ್ದಕ್ಕಾಗಿ ಖಂಡಿತವಾಗಿ ನೀವು ಕುಟುಂಬವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗೆ ದೇವರು ದರ್ಶನ ಕೊಟ್ಟಿದ್ದಾನೆ, ಏನು ನಿಮಗೆ ಕನಸುಗಳನ್ನು ಕೊಟ್ಟಿದ್ದಾನೆ, ಅದು ನಿಮ್ಮ ಜೀವಿತ ಕಾಲ ನೀವು ಕಣ್ಣಾರೆ ಕಾಣುವ ದೇವರು ನೀವು ಸಹಾಯ ಮಾಡಲಿ. ಆಮೆನ್ ಸರ್. ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ಈ ತನಕ ನೀವು ನೋಡ್ತಾ ಇದ್ದೀರಿ, ಇದು ನನ್ನ ಸಾಕ್ಷಿ. ಚೆನ್ನಮ್ಮ ಅಥವಾ ಚೆನ್ನವೀರಮ್ಮ ಬಳ್ಳಾರಿ ಕಡೆಯಿಂದ ಬಂದಿದ್ದಾರೆ. ಖಂಡಿತವಾಗಿ ಅವರ ಸಾಕ್ಷಿ ನೀವು ಕೇಳಿದ್ದೀರಿ. ಯಾವ ರೀತಿ ಅವರ ಜೀವಿತದಲ್ಲಿ ಆದಂಥ ಅನೇಕ ನೋವುಗಳು, ಹೋರಾಟಗಳ ಮಧ್ಯದಲ್ಲಿ ಕೂಡ ಅವರು ಯೇಸು ಸ್ವಾಮಿಯನ್ನು ಬಿಡದೆ 7 ವರ್ಷ ಬರಗಾಲದೊಂದು ಸಮಯ ಬಂತು. ಅವರ ಬಾಯಿಂದ ಕೇಳಿದರೆ 7 ವರ್ಷ ಆ ಬರಗಾಲದ ಸಮಯದಲ್ಲಿ ಕೂಡ ಯೋಬನಾಗಿ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತರು. ಅದಕ್ಕೆ ಪ್ರತಿಫಲವಾಗಿ ದೇವರನ್ನು 2 ಪಟ್ಟಾಗಿ ಅಲ್ಲ 1000 ಪಟ್ಟಾಗಿ ಅವರನ್ನು ಆಶೀರ್ವಾದ ಮಾಡಿದ್ದಾನೆ. ಆ ದೇವರಿಗೆ ಖಂಡಿತವಾಗಿ ನಾನು ಯೇಸು ಸ್ವಾಮಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಯಾಕಂದರೆ ಅನೇಕರು ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ನಂಬಿಕೆಯಿಂದ ಹಿಂಜರಿ ಹೋಗ್ತಾರೆ. ಖಂಡಿತವಾಗಿ ಈ ಪರಿಸ್ಥಿತಿ ನಮ್ಮನ್ನು ಪರೀಕ್ಷೆ ಸಮಯವಾಗಿದೆ. ಒಂದು ಬರಗಾಲದ ಸಮಯವಾಗಿದೆ. ಈ ಬರಗಾಲದ ಸಮಯದಲ್ಲಿ ನಾವು ಸ್ಥಿರವಾಗಿ ಕರ್ತನಲ್ಲಿ ನಿಲ್ಲುವುದಾದರೆ ಆ ಬರಗಾಲ ದಾಟಿದ ನಂತರ ನಮಗೊಂದು ಒಳ್ಳೆಯ ಆಶೀರ್ವಾದ ಇರ್ತದೆ, ಒಂದು ಸಮೃದ್ಧಿ ಇರ್ತದೆ. ಯಾಕಂದರೆ ಅಲ್ಲಿ ಕೊರತೆ ಇದೆ. ಒಂದು ವಾಕ್ಯ ಇದ್ದರೆ, ಬರಗಾಲದಲ್ಲಿ ಈಸಾಕನು ಬಿತ್ತಿದಂತೆ ಅದು 100ರಷ್ಟು ಕೊಯ್ದುಕೊಂಡಂಥ ವಾಕ್ಯ ಇದೆ. ಅದಕ್ಕೋಸ್ಕರ ಬರಗಾಲದ ಪರಿಸ್ಥಿತಿಯಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಆ ಯೇಸು ಸ್ವಾಮಿಯ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರುವುದಾದರೆ, ಕಷ್ಟದ ಮಧ್ಯದಲ್ಲಿ ವೇದನೆ ಮತ್ತು ಸಮಸ್ಯೆ ಇರುವುದಾದರೆ ಅದರ ಪ್ರತಿಫಲವನ್ನು ಆ ಬರಗಾಲದ ನಂತರ ನಾವು ಖಂಡಿತವಾಗಿ 100 ಪಟ್ಟಾಗಿ ಹೊಂದಿಕೊಳ್ತೇವೆ. ಈ ತಾಯಿಯೇ ನಮ್ಮ ಮಧ್ಯದಲ್ಲಿದ್ದಾರೆ, ಇವರ ಸಾಕ್ಷಿ ನೀವು ಕೇಳಿದ್ದೀರಿ. ಖಂಡಿತವಾಗಿ ಅವರನ್ನು ಕಾಪಾಡಿದ ಯೇಸು ಸ್ವಾಮಿ, ಅವರನ್ನು ರಕ್ಷಿಸಿದ ಯೇಸು ಸ್ವಾಮಿ, ಅವರ ಜೀವಿತದಲ್ಲಿ ಮಾಡಿದ ಅದ್ಭುತ ಮಾಡಿದ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಕೂಡ ಮಾಡಲಿಕ್ಕೆ ಅದು ಶಕ್ತನಾಗಿದ್ದಾನೆ. ಯಾಕಂದರೆ ಆತನು ಜೀವಿಸ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತ ನಿನ್ನೆ ಇದ್ದಾಗೆ ಇವತ್ತಿದ್ದಾನೆ, ಆತ ನಿರಂತರ ಜೀವಿಸಿದ ದೇವರಂಥ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಈ ಸತ್ಯದೇವರಾದ ಆತನನ್ನು ನೀವು ಕಂಡುಕೊಳ್ಳುವುದಾದರೆ, ವಾಕ್ಯ ಹೇಳ್ತದೆ, ಒಬ್ಬನೇ ಸತ್ಯದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವಂತೆ ನಿತ್ಯ ಜೀವಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬನೇ ಸತ್ಯದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನ ತಿಳಿದುಕೊಳ್ಳುವಂತೆ ನಿತ್ಯ ಜೀವಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಈ ಸತ್ಯದೇವರು ನಾವು ತಿಳಿದುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳು ನಡೀತವೆ. ನಮ್ಮ ಜೀವಿತದಲ್ಲಿ ಬರ್ಬೋದು, ಕಷ್ಟ ಬರ್ಬೋದು. ಅದು ಕಷ್ಟದಿಂದ, ವೇದನೆಗಳಿಂದ, ರೋಗಗಳಿಂದ, ಮರಣಗಳಿಂದ ದೇವರನ್ನು ತಪ್ಪಿಸುವ ದೇವರ ಯೇಸು ಸ್ವಾಮಿ ಆಗಿದ್ದಾನೆ. ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಸರಿ ಇಲ್ಲದಿದ್ದರೆ, ಒಂದು ವೇಳೆ ಪರಿಸ್ಥಿತಿಯಲ್ಲಿ ನೀವು ಕಷ್ಟದಲ್ಲಿ, ವೇದನೆಗಳಲ್ಲಿ ಸಮಸ್ಯೆ ಹಾದು ಹೋಗುವುದಾದರೆ ಕೂಗಿ ಯೇಸು ಸ್ವಾಮಿಯನ್ನು ಕೂಗಿ, ಆ ಪರಿಸ್ಥಿತಿಯಲ್ಲಿ ನಿಮ್ಮ ಹೃದಯದಿಂದ ಯೇಸು ಸ್ವಾಮಿಯನ್ನು ಕೂಗಿ ನಿಮ್ಮ ಜೀವಿತವೇ ಆತನ ಬದಲಾಯಿಸೋ ದೇವರಾಗಿದ್ದಾನೆ. ಕಳೆದು ಹೋದ ಎಲ್ಲ ಸಂಗತಿಗಳು ನಿಮಗೆ ತಿರುವು ಕೂಡ ದೇವರ ಆತನಾಗಿದ್ದಾನೆ. ಅದಕ್ಕೋಸ್ಕರ ಈ ಸಾಕ್ಷಿ ಮೂಲಕ ದೇವರಿಗೆ ಮಹಿಮೆ ಉಂಟಾಗಲಿ. ಕೇಳುವಂಥ ನಿಮ್ಮನ್ನು ಕೂಡ ದೇವರ ಆಶೀರ್ವಾದ ಮಾಡಲಿ. ನೀವು ಕೇಳುವಂಥ ನೀವು ಕೂಡ ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನ ಯೇಸು ಸ್ವಾಮಿ ಹೆಸರನ್ನು ಕೂಗಿರಿ, ಅದೆಲ್ಲ ಪರಿಸ್ಥಿತಿ ನಿಮ್ಮನ್ನು ಆತನು ಕೈ ಹಿಡಿದು ನಡೆಸೋ ದೇವರಾಗಿದೆ. ಪ್ರಿಯರೇ, ಈ ತನಕ ಈ ಸಾಕ್ಷಿ ನೋಡ್ತಾ ಇದ್ದೀರಿ. ಮುಂದೆ ಇನ್ನೊಂದು ಸಾಕ್ಷಿ ಬರುವ ತನಕ ಆಶ್ರಯ ಟಿವಿ ವೀಕ್ಷಿಸ್ತೀರಿ. ವಂದನೆ. ಥ್ಯಾಂಕ್ ಯು.